ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪ್ಪು. ಅಮೆರಿಕದ ಟೆಕ್ಸಾಸ್ನಲ್ಲಿರುವಂತಹ ಅಮೆರಿಕದ ಅತಿ ದೊಡ್ಡ ಆಯಿಲ್ ರಿಫೈನರಿ ಒಂದಕ್ಕೆ ಬೆಂಕಿ ಬಿದ್ದಿದೆ. ಸಣ್ಣ ಪುಟ್ಟ ಬೆಂಕಿ ಅಲ್ಲ, ಆಕಾಶದ ಎತ್ತರಕ್ಕೆ ಬೆಂಕಿ ಆವರಿಸ್ಕೊಳ್ತಾ ಇದೆ. ಹೊಗೆನೂ ಅಷ್ಟು ದಟ್ಟವಾಗಿದೆ. ಅಲ್ಲಿನ ಜನರಿಗೆ ಹೊರಗಡೆ ಬರಬೇಡಿ ಅನ್ನುವಂತಹ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ವಿಷಕಾರಿ ಅನಿಲ, ಆ ಗಾಳಿಯನ್ನ ನೀವು ಶ್ವಾಸಿಸಬಾರದು ಅಂತ. ಈಗ ಬರುವಂತಹ ಪ್ರಶ್ನೆ ಅಂದ್ರೆ ಅದಕ್ಕೆ ಬೆಂಕಿ ಹೇಗೆ ಬಿತ್ತು? ಇರಾನ್ ಇದರ ಹಿಂದೆ ಇದೆಯಾ? ಯುದ್ಧದ ಸನ್ನಿವೇಶದಲ್ಲಿ ಇರಾನ್ ಅಷ್ಟು ಶಕ್ತಿಶಾಲಿಯಾಗಿದೆಯಾ? ಅಮೆರಿಕ ನೆಲದಲ್ಲಿರುವಂತಹ ಅಮೆರಿಕದ ಅತಿ ದೊಡ್ಡ ರಿಫೈನರಿಯನ್ನ ಟಾರ್ಗೆಟ್ ಮಾಡಿ ಹಾನಿಗೊಳಪಡಿಸುವಂತಹ ಶಕ್ತಿಯನ್ನ ಹೊಂದಿದೆಯಾ? ಏನ್ ನಡೀತು ಅಲ್ಲಿ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಬಂದಿರೋ ಮಾಹಿತಿಯನ್ನ ಹಂಚ್ಕೊಳ್ತೀನಿ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ನ ಹೇಡಿತನ ಪ್ಲಸ್ ಕಾಮಿಡಿ ಇದೆಯಲ್ಲ, 5 ದಿನಗಳ ಏಕಪಕ್ಷೀಯವಾದಂತಹ ಸೀಸ್ ಫೈರ್, ಅದರ ಬೆನ್ನಲ್ಲಿ ಏನೆಲ್ಲ ನಡೀತಾ ಇದೆ, ಇರಾನ್ ಅದನ್ನ ಕೇರ್ ಮಾಡದೆ ಏನೆಲ್ಲ ಮಾಡ್ತಿದೆ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮೊದಲಿಗೆ ಪ್ರತಿ ವಿಡಿಯೋದಲ್ಲಿ ಹೇಳೋ ಹಾಗೆ ಒಂದು ವಿಚಾರವನ್ನ ನಿಮಗೆ ನೆನಪಿಸ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಏನದು? ಫೆಬ್ರವರಿ 28, 2026ನೇ ಇಸ್ವಿ ಮಾತುಕತೆಗಳ ನಡುವೆ ದ್ರೋಹ ಬಗೆದು ಮೋಸದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾರೆ. ಮೊದಲನೇ ದಿನದ ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡ್ತಾರೆ. ಅವ್ರ ಉದ್ದೇಶ ಇದ್ದಿದ್ದು, ಗುರಿ ಇದ್ದಿದ್ದು ಅದೇನೆ. ಆದ್ರೆ ಅವ್ರು ಅನ್ಕೊಂಡಿದ್ದು ಸರ್ವೋಚ್ಚ ನಾಯಕನನ್ನ ಮುಗಿಸ್ಬಿಟ್ರೆ 2-3 ದಿನಗಳಲ್ಲಿ ಯುದ್ಧ ಮುಗದೆ ಹೋಗುತ್ತೆ, ಇರಾನ್ ಕ್ರಂಬಲ್ ಆಗ್ಬಿಡುತ್ತೆ, ಇರಾನ್ ಶರಣಾಗತ್ತೆ ಅಂತ. ಬಟ್ 25 ದಿನ ಕಳೀತು. 25 ದಿನ ಕಳೆದು ಹೋಯ್ತು. ಇರಾನ್ ಒಂದು ಚೂರು ಸಹ ಹಿಂಜರಿಕೆಯನ್ನ ತೋರಿಸ್ತಾನೆ ಇಲ್ಲ. ತನಗೆ ಎಷ್ಟೋ ದೊಡ್ಡ ಪೆಟ್ಟುಗಳಾಗ್ತಿದ್ದಾವೆ, ಆದರೂ ಅದು ಪ್ರತಿರೋಧ ಒಡ್ಡುತ್ತಾ ಇದೆ, ಪ್ರತಿ ದಾಳಿ ನಡೆಸ್ತಿದೆ. ಆ ಕಡೆ ಇಸ್ರೇಲ್ ಮೇಲೆ ದಾಳಿ ನಡೆಸ್ತಿದೆ, ಈ ಕಡೆ ಅರಬ್ ದೇಶಗಳಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳು, ವಾಯು ನೆಲೆಗಳು ಏನೇ ಬಂದ್ರು ಸಹ ಅವುಗಳನ್ನು ಸಹ ನಾಶ ಮಾಡ್ತಿದ್ದಾವೆ. ಯಾವ ಮಟ್ಟಕ್ಕೆ ಅಂದ್ರೆ F-35 ಅನ್ನ ಜಗತ್ತಲ್ಲಿ ಇಲ್ಲಿಯವರೆಗೆ ಯಾರು ಮುಟ್ಟೋಕ್ ಸಾಧ್ಯ ಆಗಿಲ್ಲ, ಇರಾನ್ ಹೊಡೆದು ಉರುಳಿಸಿದೆ. F-35 ಫೈಟರ್ ಜೆಟ್ ಹೊಡೆದು ಉರುಳಿಸಿದೆ. ಸೊ ಅದು ಯುದ್ಧ ನಡೀತಾ ಇರೋ ರೀತಿ, ಆರಂಭದ ರೀತಿ ಮುಖ್ಯವಾದ ವಿಚಾರ. ಆದ್ರೆ ಈಗ ನಾನು ಹೇಳೋಕ್ ಹೊರಟಿರೋ ವಿಚಾರ ಏನು ಅಂದ್ರೆ, ಟೆಕ್ಸಸ್ ಅನ್ನುವಂತಹ ರಾಜ್ಯದಲ್ಲಿರುವ ವೆಲೋರಾ ಪೋರ್ಟ್ ಅನ್ನುವಂತಹ ಜಾಗದಲ್ಲಿ ಒಂದು ಅತಿ ದೊಡ್ಡ ಡೀಸೆಲ್ ಹೈಡ್ರೋ ಟ್ರೀಟರ್ ಅನ್ನುವಂತಹ ಒಂದು ರಿಫೈನರಿ ಇದೆ. ಅಮೆರಿಕದ್ದು ಅಮೆರಿಕದ ನೆಲದಲ್ಲಿರುವಂಥದ್ದು. ಅದರಲ್ಲಿ ದಿಢೀರ್ ಅಂತ ದೊಡ್ಡ ಮಟ್ಟದ ಬೆಂಕಿ ಕಾಣಿಸ್ಕೊಳ್ತದೆ ಇವತ್ತು. ಯಾವ ಮಟ್ಟಕ್ಕೆ ಅಂದ್ರೆ ಅದು ಆಕಾಶ ಮುಟ್ಟುತ್ತಾ ಇದೆ ಬೆಂಕಿ. ಹೊಗೆ ಇಡೀ ಏರಿಯಾವನ್ನ ಆವರಿಸ್ಕೊಂಡಿದೆ. ಜನ ಹೊರಗೆ ಬರಬೇಡಿ, ವಿಷಕಾರಿ ಅನಿಲ ಎಂತೆಲ್ಲ ಇಲ್ಲಿ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದನ್ನು ಆರಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಆರಿಸುವ ಪ್ರಯತ್ನದ ಜೊತೆಯಲ್ಲಿ ಅದರ ಅರ್ಧ ಭಾಗವನ್ನ ಕೆಲಸಕ್ಕೆ ಬರಲ್ಲ ಇನ್ಮೇಲೆ ಅಂತ ಹೇಳಿ ಅದನ್ನು ರಿಪೇರಿ ಮಾಡಬೇಕು ಅಂತ ಹೇಳಿ ಬಂದ್ ಮಾಡಿಟ್ಟಿದ್ದಾರೆ. ಅದರ ಮೂಲಕ ಅಮೆರಿಕದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಹಾಹಾಕಾರ ಆಗೋ ಸಾಧ್ಯತೆಗಳಿದೆ, ಅಥವಾ ಬೆಲೆ ಅಂತೂ ಆಕಾಶಕ್ಕೆ ಹೋಗುತ್ತೆ. ಯಾಕಂದ್ರೆ ಸಪ್ಲೈ ಡಿಸ್ಟರ್ಬ್ ಆಗತ್ತೆ ಈಗ. ಇದು ಘಟನೆ. ಆದ್ರೆ ಈ ಘಟನೆ ಹೇಗೆ ನಡೀತು? ಅಮೆರಿಕದ ಅಷ್ಟು ದೊಡ್ಡ ರಿಫೈನರಿಯಲ್ಲಿ ಈ ಸಂದರ್ಭದಲ್ಲಿ ಬೆಂಕಿ ಬಿತ್ತು ಅಂದ್ರೆ ಏನ್ ನಡೀತು? ಇರಾನ್ ಏನಾದ್ರೂ ಇದರ ಹಿಂದೆ ಇದೆಯಾ? ಏನಾದ್ರೂ ಸ್ಕೆಚ್ ಹಾಕಿ ಇರಾನ್ ಈ ಕೆಲಸವನ್ನು ಮಾಡಿದ್ಯಾ? ಅಥವಾ ಡ್ರೋನ್ ಏನಾದ್ರೂ ಅಲ್ಲಿವರೆಗೂ ರೀಚ್ ಆಯ್ತಾ? ಈ ರೀತಿಯ ಪ್ರಶ್ನೆಗಳು ಬರ್ತಿದೆ. ಆದ್ರೆ ಡ್ರೋನ್ ಅಥವಾ ಮಿಸೈಲ್ ಅಲ್ಲಿವರೆಗೆ ರೀಚ್ ಮಾಡಿಸುವಂತಹ ಕೆಪಾಸಿಟಿ ಇರಾನ್ಗಿಲ್ಲ. ಅಷ್ಟು ದೂರ ಹೋಗೋಂತ ಇದಾವೆ. ಬಟ್ ಅಮೆರಿಕದಲ್ಲಿ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಫ್ರೆಶ್ ಆಗಿದ್ದಾವೆ. ನಿಮ್ಗೆ ಇಸ್ರೇಲ್ ಅಲ್ಲಾದ್ರೆ ಆಂಟಿ ಮಿಸೈಲ್ ಸಿಸ್ಟಮ್ಗಳು ಸರ್ವನಾಶ ಆಗಿದ್ದಾವೆ, ಸುಸ್ತಾಗಿದ್ದಾವೆ ಉಳಿದಿರೋಂಥವು. ಅವುಗಳು ಏನು ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಇರಾನ್ ಧ್ವಂಸ ಮಾಡಿ ಬಿಸಾಕ್ತಿದೆ ಇಸ್ರೇಲ್ನ. ಆದ್ರೆ ಅಮೆರಿಕದ ಆಂಟಿ ಮಿಸೈಲ್ ಸಿಸ್ಟಮ್ಗಳು, ಥರ್ಡ್ ಮಿಸೈಲ್ ಸಿಸ್ಟಮ್ಗಳು, ಆಂಟಿ ಮಿಸೈಲ್ ಸಿಸ್ಟಮ್ಗಳು ಬಹಳ ಸಶಕ್ತವಾಗಿದ್ದಾವೆ ಮತ್ತು ಫ್ರೆಶ್ ಆಗಿದ್ದಾವೆ. ಅವುಗಳು ಅಟ್ಯಾಕ್ ಅನ್ನ ಫೇಸ್ ಮಾಡಿಲ್ಲ. ಸೊ ಅಲ್ಲಿಗೆ ಮಿಸೈಲ್ ಅಥವಾ ಡ್ರೋನ್ ಹೋಗಿರೋ ಸಾಧ್ಯತೆ ಇಲ್ಲ. ಬೇರೆ ರೂಪದಲ್ಲಿ ಏನಾದ್ರೂ ಸಾಧ್ಯ ಆಯ್ತಾ ಇರಾನ್ಗೆ ಅನ್ನುವಂತಹ ಪ್ರಶ್ನೆಗಳು ಬರ್ತವೆ. ಯಾಕೆ ಅಂತಹ ಪ್ರಶ್ನೆ ಬರುತ್ತೆ ಅಂದ್ರೆ, ಕೆಲವು ದಿನಗಳ ಹಿಂದೆ USS ಜೆರಾಲ್ಡ್ ಆರ್ ಫೋರ್ಡ್ ಅನ್ನುವಂತಹ ಜಗತ್ತಿನ ಅತಿ ದೊಡ್ಡ ಯುದ್ಧ ನೌಕೆ, USS ಅಬ್ರಹಾಂ ಲಿಂಕನ್, ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಯುದ್ಧ ನೌಕೆ. ಆದ್ರೆ ಜೆರಾಲ್ಡ್ ಬಂದು ಅತ್ಯಂತ ದೊಡ್ಡ ಯುದ್ಧ ನೌಕೆ, 1,00,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹದ್ದು. ಆ ಯುದ್ಧ ನೌಕೆಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬಿದ್ದಿತ್ತು. ಅಮೆರಿಕನೂ ಒಪ್ಕೊಳ್ತು. ಅಮೆರಿಕ ಹೇಳಿದ್ದು ಅಲ್ಲಿದ್ದಂತಹ ಲಾಂಡ್ರಿ ಸೆಕ್ಷನ್ ನಲ್ಲಿ ಬೆಂಕಿ ಬಿತ್ತು, ಹಾಗಾಗಿ ಅದನ್ನ ಆರಿಸಿದ್ವಿ, ಆನಂತರ ರಿಪೇರಿಗೆ ಅಂತ ಗ್ರೀಸ್ ದೇಶದಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗೆ ಸಾಗಿಸಿದ್ವಿ, ಅಲ್ಲಿ ರಿಪೇರಿ ಆಗಿದೆ ಅಂತ. ಆದ್ರೆ ಈಗ ಬರುವಂತಹ ಪ್ರಶ್ನೆ, 1,00,000 ಕೋಟಿಯ ಯುದ್ಧ ನೌಕೆ
ಅಷ್ಟು ಸುಲಭಕ್ಕೆ ಬೆಂಕಿಗೆ ಆಹುತಿ ಆಗತ್ತಾ? ಇರಾನ್ ಕೈವಾಡ ಇದೆಯಾ? ಏನು ಎತ್ತ ಆ ಆ ಮಾತುಗಳು ಬರ್ತವೆ. ಅಂತಹದ್ದೇ ರೀತಿಯಲ್ಲಿ ಟೆಕ್ಸಸ್ ಅಲ್ಲಿ ಈಗ ಬೆಂಕಿ ಬಿದ್ದಿರುವಂತಹದ್ದು. ಅಂತಹದ್ದೇ ರೀತಿಯಲ್ಲಿ ಟೆಕ್ಸಸ್ ಅಲ್ಲಿ ಬೆಂಕಿ ಬಿದ್ದಿರೋದ್ರಿಂದ ಆ ಘಟನೆಯ ರೀತಿಯಲ್ಲಿ ಇದನ್ನು ಸಹ ಅಮೆರಿಕ ಏನಾದರೂ ಮುಚ್ಚಿಡ್ತಾ ಇದೆಯಾ, ಅಮೆರಿಕ ಇದನ್ನು ಮುಚ್ಚಿಡ್ತಿದ್ಯಾ ಅನ್ನುವಂತಹ ಮಾತುಗಳು, ಚರ್ಚೆಗಳು ಈಗ ಜೋರಾಗಿ ಬರ್ತಿದ್ದಾವೆ. ಇನ್ನು ಟ್ರಂಪ್ ಕಾಮಿಡಿ ಇದೆಯಲ್ಲ, 5 ದಿನಗಳ ಏಕಪಕ್ಷೀಯವಾದಂತಹ ಯುದ್ಧ ವಿರಾಮ, ಅದರ ನಡುವೆ ಇರಾನ್ ಹೇಳಿದ್ದು ಅಂತಹದ್ದು ಏನು ನಡೆದೇ ಇಲ್ಲ, ಮಾತುಕತೆನೇ ಆಗಿಲ್ಲ, ನಾವ್ಯಾರು ಮಾತೇ ಆಗಿಲ್ಲ, ಸೀಸ್ ಫೈರು ಇಲ್ಲ, ಎಂಥದ್ದು ಇಲ್ಲ, ಇದು ಅಮೆರಿಕ ಶರಣಾಗತಿಯ ರೂಪದಲ್ಲಿ ಮಾಡ್ಕೊಂಡಿರೋದು, ಅಮೆರಿಕ ಹೆದರ್ಕೊಂಡು ಈ ಕೆಲಸ ಮಾಡ್ತಿದೆ ಅಂತ ಇರಾನ್ ಹೇಳ್ಕೊಂಡು ತನ್ನ ದಾಳಿಯನ್ನ ತಾನು ಮುಂದುವರಿಸಿದೆ. ಇವತ್ತು ಇಸ್ರೇಲ್ನ ನಗರಗಳ ಮೇಲೆ, ಹೈಫಾ ನಗರ ಅದರಲ್ಲೂ ವಿಶೇಷವಾಗಿ ಧ್ವಂಸ ಮಾಡಿ ಬಿಸಾಕಿದೆ. ಧ್ವಂಸ ಮಾಡಿದೆ ಇವತ್ತು ಹೈಫಾ ನಗರವನ್ನ, ಆಲ್ಮೋಸ್ಟ್ ನೆಲಸಮ ಮಾಡಿ ಬಿಸಾಕಿದೆ. ಮತ್ತು ಪ್ರತಿ ಮಿಸೈಲು ಆಲ್ಮೋಸ್ಟ್ ಹೋಗಿ ಇಸ್ರೇಲ್ ಮೇಲೆ ಬೀಳ್ತಾ ಇದೆ. ಇರಾನ್ ಹಾಕ್ತಿರೋ ಮಿಸೈಲ್, ಯಾಕಂದ್ರೆ ಆಂಟಿ ಮಿಸೈಲ್ ಸಿಸ್ಟಮ್ ಪೂರ್ತಿ ನಾಶ ಆಗಿದೆ. ಉಳಿದಿರೋ 4-5 ಆಂಟಿ ಮಿಸೈಲ್ ಸಿಸ್ಟಮ್ಗಳು ಸುಸ್ತಾಗಿ ಹೋಗಿದ್ದಾವೆ, ಅವುಗಳ ಕೈಲಿ ಆಗ್ತಿಲ್ಲ. ಅದಕ್ಕೂ ವಿಶೇಷ ಅಂದ್ರೆ ಇರಾನ್ನ ಮಿಸೈಲ್ಗಳು ಆಂಟಿ ಮಿಸೈಲ್ಗಳನ್ನು ತಪ್ಪಿಸ್ಕೊಂಡು ಹೋಗುವಂತಹ ಕೆಪಾಸಿಟಿಯನ್ನ ದಿನದಿಂದ ದಿನಕ್ಕೆ ಹೆಚ್ಚಿಸಿಕೊಳ್ಳುವಂತೆ ಕಾಣಿಸ್ತಾ ಇದೆ. ಇರಾನ್ ಹೇಗೂ ದಿನಕ್ಕೊಂದು ರೀತಿಯಾದಂತಹ ಮಿಸೈಲ್ಗಳನ್ನು ಬಿಡ್ತಾನೆ ಇದೆ. ಹೊಸ ಹೊಸ ಹೆಸರಲ್ಲಿ ಮಿಸೈಲ್ ಬಿಡುತ್ತೆ, ಹೊಸ ಹೊಸ ಕೇಪಬಿಲಿಟಿಯಲ್ಲಿ ಮಿಸೈಲ್ಗಳನ್ನು ಬಿಡುತ್ತಿದೆ. ಈಗ ಡ್ರೋನ್ಗಳನ್ನು ಸಹ ದೊಡ್ಡ ಮಟ್ಟದಲ್ಲಿ ಬಳಸ್ತಾ ಇದೆ. ಡ್ರೋನ್ ಪ್ಲಸ್ ಮಿಸೈಲ್ಗಳನ್ನು ಬಳಸಿ ಸೋಕಾಲ್ಡ್ ಯುದ್ಧ ವಿರಾಮದ ನಡುವೆ, ಯುದ್ಧ ವಿರಾಮ ಎರಡೂ ಕಡೆಯಿಂದ ಆದರೆ ಮಾತ್ರ ಯುದ್ಧ ವಿರಾಮ. ಟ್ರಂಪ್ ಮಾತ್ರ ಘೋಷಣೆ ಮಾಡ್ಕೊಂಡು ಯುದ್ಧ ವಿರಾಮ ಆಗಲ್ಲ. ಆದರೂ ಟ್ರಂಪ್ ಮಾತನ್ನೇ ನಂಬೋದಾದರೂ ಸಹ ಯುದ್ಧ ವಿರಾಮದ ನಡುವೆ ಇರಾನ್ ಚಚ್ಚಿ ಬಿಸಾಕ್ತಾ ಇದೆ ಇಸ್ರೇಲ್ನ. ಅದರ ಜೊತೆಗೆ ಅರಬ್ ರಾಷ್ಟ್ರಗಳಲ್ಲಿರುವಂತಹ ಒಂದಷ್ಟು ಚಮಚಗಿರಿ ಮಾಡುವಂತಹ ದೇಶಗಳ ಅಮೆರಿಕ ಸೇನಾ ನೆಲೆಗಳು, ವಾಯುನೆಲೆಗಳ ಮೇಲೆ ಸಹ ಒಂದಷ್ಟು ಸಣ್ಣ ಪುಟ್ಟ ದಾಳಿಗಳನ್ನ ಇರಾನ್ ಮಾಡ್ತಿದೆ. ಇದರ ನಡುವೆ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಇರಾನ್ ಕೊಟ್ಟಿರುವಂತಹ ಎಚ್ಚರಿಕೆ. ಇರಾನ್ಗೆ ಏನು ಭಯ ಪಡಿಸುವಂತಹ ಪ್ರಯತ್ನ ಮಾಡಿದ್ದು ಡೊನಾಲ್ಡ್ ಟ್ರಂಪ್ ಅಂದ್ರೆ, ಹೊರ್ಮುಜ್ ಸ್ಟ್ರೈಟ್ ಅನ್ನ ನೀವು ತಕ್ಷಣಕ್ಕೇನೆ ಬಿಡುಗಡೆ ಮಾಡಿಲ್ಲ ಅಂದ್ರೆ 48 ಗಂಟೆಗಳ ಅವಧಿ ಕೊಡ್ತೀನಿ, ಗಡುವು ಕೊಡ್ತೀನಿ, ಅಷ್ಟೊಳಗಡೆ ಬಿಡುಗಡೆ ಮಾಡಲಿಲ್ಲ ಅಥವಾ ಪ್ಯಾಸೇಜ್ ಬಿಟ್ಟು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅವುಗಳನ್ನ ನಾಶ ಮಾಡಿ ಬಿಸಾಕ್ತೀನಿ ಅಂತ. ಅಂದ್ರೆ ಇಡೀ ಇರಾನ್ಗೆ ಕರೆಂಟ್ ಇಲ್ಲದಂಗೆ ಮಾಡ್ಬಿಡ್ತೀವಿ ಅಂತ. ಅದ್ರ ಬೆನ್ನಲ್ಲೇ ಇರಾನ್ ಹೇಳ್ತು, ನೀವು ನಮ್ಮ ಎನರ್ಜಿ ಸೆಕ್ಟರ್ನ ಮುಟ್ಟಿ ನೋಡಿ ಆಮೇಲೆ ನಾವೇನು ಅಂತ ತೋರಿಸ್ತೀವಿ. ನಾವು ಅರಬ್ ದೇಶಗಳಲ್ಲಿರುವಂತಹ ಎನರ್ಜಿ ಸೆಕ್ಟರ್ಗಳನ್ನ ಮುಟ್ತೀವಿ, ಅವುಗಳನ್ನ ನಾಶ ಮಾಡಿ ಬಿಸಾಕ್ತೀವಿ. ಆಲ್ರೆಡಿ ಅಲ್ಲಿಗೆ ಮಿಸೈಲ್ಗಳು ಹೇಗೆ ತಲುಪುತ್ತವೆ ಅನ್ನೋದು ನಿಮಗೆ ಗೊತ್ತಿದೆ, ನಾವು ತಲುಪಿಸ್ತೀವಿ, ಅಲ್ಲಿ ನಾಶ ಮಾಡಿ ಬಿಸಾಕ್ತೀವಿ. ಅವಾಗ ಏನ್ ಮಾಡ್ತೀರಿ ಅಂದ ತಕ್ಷಣ ಡೊನಾಲ್ಡ್ ಟ್ರಂಪ್ಗೆ ಇಕ್ಕಟ್ಟು ಬಂತು, ಇಬ್ಬಂದಿ ಬಂತು. 48 ಗಂಟೆಗಳ ಒಳಗೆ ಏನಾದರೂ ಅದು ಆಗ್ಲಿಲ್ಲ ಅಂದ್ರೆ ನಾನು ದಾಳಿ ಮಾಡಬೇಕಾಗತ್ತೆ, ಅನೌನ್ಸ್ ಮಾಡಿಬಿಟ್ಟಿದ್ದೀನಿ. ಇಲ್ಲದೆ ದಾಳಿ ಮಾಡಿದ್ರೆ ಇಲ್ಲಿ ಅರಬ್ ರಾಷ್ಟ್ರಗಳಲ್ಲಿರುವಂತಹ ನನ್ನ ಸೇನಾ ನೆಲೆಗಳ ಜೊತೆಯಲ್ಲಿ ಅರಬ್ ರಾಷ್ಟ್ರಗಳಿಗೂ ಸಹ ತೊಂದರೆ ಆಗುತ್ತೆ, ಅವರೆಲ್ಲ ತಿರುಗಿ ಬಿದ್ದು ಬಿಡ್ತಾರೆ ನನ್ನ ಮೇಲೆ, ಇಡೀ ಜಗತ್ತು ನನ್ನ ತಲೆ ಮೇಲೆ ಕುತ್ಕೊಳ್ಳುತ್ತೆ ಅಂತ ಯೋಚನೆ ಮಾಡಿ ಡೊನಾಲ್ಡ್ ಟ್ರಂಪ್ ಹೇಳಿತನದಿಂದಲೇ, ನಾನಂತೂ ಹೇಳೋದು 5 ದಿನಗಳ ಸೀಸ್ ಫೈರ್ ಮಾಡಿದೀವಿ, ಇರಾನ್ ಜೊತೆ ಮಾತುಕತೆ ಮಾಡಿದೀವಿ ಅಂತ ಸುಳ್ಳು ಹೇಳಿ 5 ದಿನ ನಾವು ಯಾರು ಏನು ದಾಳಿ ಮಾಡಲ್ಲ ಇರಾನ್ ಮೇಲೆ, ಪವರ್ ಪ್ಲಾಂಟ್ಗಳ ಮೇಲೆ ದಾಳಿಯನ್ನ ನಾವು ಮುಂದಕ್ಕೆ ಹಾಕಿದೀವಿ, ಪೋಸ್ಟ್ಪೋನ್ ಮಾಡಿದೀವಿ ಅಂತ ಕಟ್ಟುಕತೆಯನ್ನ ಕಟ್ಟಬರು. ಬಟ್ ಇರಾನ್ ಯಾವುದೂ ಇಲ್ಲ, ಯುದ್ಧ ವಿರಾಮನೂ ಇಲ್ಲ, ಪೋಸ್ಟ್ಪೋನೂ ಇಲ್ಲ. ಅವರು ಪ್ರತಿದಿನ ಹೇಗೆ ಪ್ರತಿ ದಾಳಿ ನಡೆಸ್ತಿದ್ದಾರೋ ಇವತ್ತು ಅದೇ ದಾಳಿಯನ್ನ ನಡೆಸಿದ್ದಾರೆ. ಇವತ್ತು ಯುದ್ಧ ನಾರ್ಮಲ್ ಆಗಿ ನಡೆದಿದೆ. ಅಮೆರಿಕ ಸುಮ್ಮನಿದ್ರೆ ಅದರ ಕರ್ಮ ಅಷ್ಟೇ. ಸೊ ಇದಿಷ್ಟು ಇವತ್ತು ಆಗಿರುವಂತಹ ಅಪ್ಡೇಟ್ಗಳು. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.